ನೋಕಿಯಾ ಮೊಬೈಲ್ ಪ್ರಾಬ್ಲಮ್ ನೋಡಿ ಹೇಗೆ ಬಂದಿದೆ. ಮೊಬೈಲ್ ಆನ್ ಮಾಡಿದರೆ ಮೊಬೈಲ್ ಪೂರ್ತಿ ಆನ್ ಆಗ್ತಿಲ್ಲ. ನೋಕಿಯಾ ಅಂತ ಹೆಸರು ಬರ್ತಿದೆ. 1-2 ಸೆಕೆಂಡ್ ನೋಕಿಯಾ ಅಂತ ಹೆಸರು ಇರುತ್ತೆ, ಆಟೋಮೆಟಿಕಲಿ ಸೆಟ್ ಡೌನ್ ಆಗುತ್ತೆ. ಇವಾಗ ನೋಕಿಯಾ ಅಂತ ಈ ತರ ಇದೆಯಲ್ಲ, ಆಟೋಮೆಟಿಕಲಿ ನೋಡಿ ಮೊಬೈಲ್ ಆಫ್ ಆಗುತ್ತೆ. ಆಫ್ ಆಯ್ತು ನೋಡಿ. ಈ ತರ ಆಟೋಮೆಟಿಕಲಿ ಆಫ್ ಆಗುತ್ತೆ ಆನ್ ಮಾಡಿದರೆ. ಚಾರ್ಜಿಂಗ್ ಹಾಕಿದ್ರೆ ಚಾರ್ಜಿಂಗ್ ಆಗ್ತಿಲ್ಲ. ಚಾರ್ಜಿಂಗ್ ಹಾಕಿದ್ರೆ ಈ ತರ ಬರ್ತದೆ. ಟೆಂಪರೇಚರ್ ಟು ಲೋ ಅಂತೇಳಿ ಆಟೋಮೆಟಿಕಲಿ ಸೆಟ್ ಡೌನ್ ಆಗುತ್ತೆ. ಇವಾಗ ಚಾರ್ಜಿಂಗ್ ಹಾಕಿ ತೋರಿಸ್ತು ನೋಡಿ, ಆಟೋಮೆಟಿಕಲಿ ಟೆಂಪರೇಚರ್ ಟು ಲೋ ಅಂತ ಬರ್ತದೆ. ಟೆಂಪರೇಚರ್ ಟು ಲೋ ಅಂತ ಬಂತಾನೆ ಆಟೋಮೆಟಿಕಲಿ ಸೆಟ್ ಡೌನ್ ಆಗುತ್ತೆ. ಈ ತರ ಪ್ರಾಬ್ಲಮ್ ಆಗಿದೆ. ಇದನ್ನ ಹೇಗೆ ಸಾಲ್ವ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಬ್ಯಾಟ್ರಿ ಚೇಂಜ್ ಮಾಡಿ ನೋಡಿ. ನೋಕಿಯಾ ಮೊಬೈಲ್ದು ಒರಿಜಿನಲ್ ಬ್ಯಾಟ್ರಿ ಚೆಕ್ ಮಾಡಿ, ಪ್ರಾಬ್ಲಮ್ ಬರ್ತಾ ಬರಲ್ವಂತ. ಟೆಂಪರೇಚರ್ ಟು ಲೋ ಅಂತೇಳಿ ಪ್ರಾಬ್ಲಮ್ ಬರ್ತಾ ಬರಲ್ವಂತ. ಒರಿಜಿನಲ್ ಬ್ಯಾಟ್ರಿ ಚೆಕ್ ಮಾಡಿ ಒನ್ ಟೈಮ್. ಒರಿಜಿನಲ್ ಬ್ಯಾಟ್ರಿ ಹಾಕಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಬ್ಯಾಟ್ರಿ ಚೇಂಜ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದು ವೇಳೆ ಬ್ಯಾಟ್ರಿ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂತಂದ್ರೆ ಬ್ಯಾಟ್ರಿ ಕನೆಕ್ಟರ್ ಅಲ್ಲಿ ಗ್ರೌಂಡ್ ಮತ್ತೆ BSI ಲೈನ್ ನಡುವೆ 10K ರೆಸಿಸ್ಟರ್ ಹಾಕಿ, ಗ್ರೌಂಡ್ ಮತ್ತೆ ಸೆಂಟ್ರಲ್ ಇದೆಯಲ್ಲ BSI ಲೈನ್ ಅದರ ನಡುವೆ 10K ರೆಸಿಸ್ಟರ್ ಹಾಕಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 10K ರೆಸಿಸ್ಟರ್ ಯಾವ್ದನ್ನ ಹಳೆ ಬೋರ್ಡ್ ನಲ್ಲಿ ಹುಡುಕೊಳ್ಳಿ, ಕ್ರಾಪ್ ಬೋರ್ಡ್ ನಲ್ಲಿ. ಮಲ್ಟಿಮೀಟರ್ ನ 20K ಗೆ ಸೆಟ್ ಮಾಡಿ ನಂತರ ಸಣ್ಣ ಬ್ಲಾಕ್ ಕಲರ್ ರೆಸಿಸ್ಟರ್ ಗೆ ಮಲ್ಟಿಮೀಟರ್ ನ ಟಚ್ ಮಾಡಿ 900 ಓಮ್ಸ್ ಮೇಲ್ಗಡೆ ಯಾವ ರೆಸಿಸ್ಟರ್ ಬರ್ತದೆ ಅದು 10K ವ್ಯಾಲ್ಯೂ ಇರುತ್ತೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡ ನಂತರ ಬ್ಯಾಟ್ರಿ ಕನೆಕ್ಟರ್ ಸೆಂಟರ್ ಲೈನ್ ಮತ್ತೆ ಗ್ರೌಂಡ್ ಲೈನ್ ಸೆಂಟರ್ ಅಲ್ಲಿ 10K ಓಮ್ಸ್ ರೆಸಿಸ್ಟರ್ ನ ಸಾಲ್ಡರಿಂಗ್ ಮಾಡಿ. 10K ರೆಸಿಸ್ಟರ್ ನ ಸೆಂಟರ್ ಬ್ಯಾಟ್ರಿ BSI ಲೈನ್ ಮತ್ತೆ ಗ್ರೌಂಡ್ ಲೈನ್ ಸೆಂಟರ್ ಅಲ್ಲಿ ಜಂಪರಿಂಗ್ ಅನ್ನು ಮಾಡಿ, ಇಲ್ಲವಾ ಮಧ್ಯದಲ್ಲಿ 10K ರೆಸಿಸ್ಟರ್ ಸಾಲ್ಡರಿಂಗ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 10K ರೆಸಿಸ್ಟರ್ ನ ಇವಾಗ 10K ರೆಸಿಸ್ಟರ್ ಸಾಲ್ಡರಿಂಗ್ ಮಾಡಿ ನಾನು ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ, ಒಮ್ಮೆ ಟೈಮ್ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಸಾಲ್ವ್ ಆಗಿದೆ ನೋಡಿ. BSI ಲೈನ್ ಮತ್ತೆ ಗ್ರೌಂಡ್ ಲೈನ್ ನಡುವೆ 10K ರೆಸಿಸ್ಟರ್ ಹಾಕಿದ್ದೇನೆ, ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇವಾಗ ಮೊಬೈಲ್ ಪರ್ಫೆಕ್ಟ್ ಆಗಿ ಆನ್ ಆಗ್ತಿದೆ. ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡಿದ್ದಕ್ಕೆ.